ಆತ್ಮೀಯ ನವೋದಯ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ನಿನ್ನೆಯ ಮುಂದುವರಿದ ಭಾಗ ನೋಡಿ. ಭಾಗ ಇದು 6ರಲ್ಲಿ ಪ್ರಶ್ನೆ ರೂಪದ ಆಕೃತಿ, ಉತ್ತರ ರೂಪದ ಆಕೃತಿ ಅಂತ ಇದೆ. ಇದರಲ್ಲಿ ಅಂದರೆ ಈ ಭಾಗಕ್ಕೆ ಯಾವ ಭಾಗವನ್ನು ಸೇರಿಸಿದರೆ ಅದು ಪೂರ್ಣವಾಗುತ್ತೆ, ಅಂದರೆ ಈ ಒಂದು ಭಾಗದ ಈ ಒಂದು ಚಿತ್ರದ ಅರ್ಧ ಭಾಗ ಇಲ್ಲಿ ಈ 4ರಲ್ಲಿ ಒಂದಿದೆ. ಆ ಒಂದು ಯಾವ ಚಿತ್ರ ಅಂತೇಳಿ ಇಲ್ಲಿ ಕಂಡುಹಿಡಬೇಕು ನಾವು. ನೋಡಿ, ಈ 21ನೇ ಕ್ವಶನ್ನಿಗೆ ನೀವು ಇದನ್ನು ನೋಡ್ತಾ ಹೋದಾಗ ಇದಕ್ಕೆ ಯಾವುದು ಸೇರಿಸಿದರೆ ಈ ಭಾಗ ಪೂರ್ಣ ಆಗುತ್ತೆ ಅಂತ ನೋಡಿ. ಇಲ್ಲಿ ಒಂದು ಚೂಪಾದ ಮನೆ ಬಂದಿದೆ, ಇಲ್ಲೂ ಕೂಡ ಬರೋದಿಲ್ಲ. ಇದು ಕೂಡ ಹಾಗೆ ಇದೆ, ಮತ್ತು ಇಲ್ಲಿ ಇದು ಕ್ರಾಸ್ ಆಗಿದೆ, ಇದು ಕೂಡ ಬರೋದಿಲ್ಲ. ಇದು ನೋಡಿ, ಈ ಒಂದು ಭಾಗ ಇದಕ್ಕೆ ಸರಿ ಹೊಂದುತ್ತದೆ. ಆದ್ದರಿಂದ 21ಕ್ಕೆ ಆನ್ಸರ್ ಡಿ ಆಗುತ್ತೆ. 21ಕ್ಕೆ ಆನ್ಸರ್ ಡಿ ಆಗುತ್ತೆ. ನಂತರ ನೋಡಿ 22ಕ್ಕೆ ಇದು ಭಾಳ ತುಂಬ ಸರಳವಾಗಿದೆ ಮತ್ತು ಈಸಿಯಾಗಿದೆ, ಇದು ಸುಲಭವಾಗಿದೆ ನೋಡಿ. ಇದಕ್ಕೆ ನೀವು ಇದು ನೋಡೋ ಅವಶ್ಯಕತೆಯೇ ಇಲ್ಲ. ಇದಕ್ಕೆ ಆನ್ಸರ್ ಬಿ ಆಗುತ್ತೆ. ಇದು ಬರೋಲ್ಲ, ಇದು ಬರಲ್ಲ, ಇದು ಬರಲ್ಲ. ಇದಕ್ಕೆ ಆನ್ಸರ್, ಸರಿಯಾದ ಆನ್ಸರ್ ಬಿ ಆಗುತ್ತೆ. ಇದನ್ನು ಇದು ಕೂಡಿಸ್ಬಿಟ್ರೆ ಇದು ಒಂದು ಆಕೃತಿ ಪೂರ್ಣಗೊಳ್ಳುತ್ತೆ. ಇದು ಕೂಡ ತುಂಬ ಸುಲಭವಾದಂತಹ ಒಂದು ಆಕೃತಿ. ಇದರ ಬಿಟ್ಟು ಹೋಗಿರೋ ಆಕೃತಿ ಯಾವುದಪ್ಪ ಅಂದರೆ ನೋಡಿ, ಇದು ಈ ಕಡೆ ಶೇಪ್ ಇದೆ, ಬರೋಲ್ಲ. ಇದು ಕೆಳಗಿದೆ, ಕೂಡ ಬರೋಲ್ಲ. ಇದಕ್ಕೆ ಇದು ಸರಿಯಾದ ಆನ್ಸರ್ ಆಗುತ್ತೆ. ಇದು ಕೂಡ ಬರೋಲ್ಲ. 23ಕ್ಕೆ ಆನ್ಸರ್ ಸಿ, ರೈಟ್ ಆನ್ಸರ್. ನಂತರ ನೋಡಿ 24ನೇದು. ಇದರಲ್ಲಿ ಬಿಟ್ಟು ಹೋಗಿರುವ ಭಾಗ ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ 1 2 3 4 ಇದೆ, ಇಲ್ಲಿ ಒಂದು ಮಾತ್ರ ಉಳಿದಿದೆ. ಇನ್ನು 3 ಭಾಗ ನೋಡಿ ಇದೆ, ಸರಿಯಾಗತ್ತೆ. ಇಲ್ಲೂ 3 ಭಾಗ ಇದೆ, ಬಟ್ ಇಲ್ಲೇನಪ್ಪ ಅಂದರೆ ಇಲ್ಲಿ ಕಪ್ಪುದಾಗಿ ಒಂದು ಬಣ್ಣ ಇದೆಯಲ್ಲ, ಇಲ್ಲಿ ಇಲ್ಲ. ಇಲ್ಲಿ ಬಣ್ಣ ಇದೆ, ಕಪ್ಪು ಬಣ್ಣ ಇದೆ ನೋಡಿ, ಇಲ್ಲಿ ಶೇಡ್ ಮಾಡಿದ್ದಾರೆ. ಹಾಗಾಗಿ 24ನೇದಕ್ಕೆ ನೇರವಾಗಿ ಆನ್ಸರ್ ಯಾವುದಪ್ಪ ಅಂದರೆ ಅದು ಬಿ ಆಗುತ್ತೆ. ನಮ್ಮ ಈ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಲೆಕ್ಕವನ್ನು ಮುಂದುವರಿಸೋಣ. ನೋಡಿ, ಇದು ಸೇಮ್, ಇದು ಮಿರರ್ ಬಗ್ಗೆ ಸಂಬಂಧಪಟ್ಟಂತಹ ಲೆಕ್ಕಗಳು. ಪ್ರಶ್ನೆ ರೂಪದ ಆಕೃತಿ ಮತ್ತು ಉತ್ತರ ರೂಪದ ಆಕೃತಿಗಳಂತ ಕೊಟ್ಟಿದ್ದಾರೆ. ಇದು ನಾವು ಇಲ್ಲಿ ಮಿರರನ್ನು ಇಟ್ಟಾಗ ಮಿರರ್ ಇಮೇಜನ್ನು ಕೊಟ್ಟಿರ್ತಾರೆ. ಇಲ್ಲಿ ನಾವು ಈ ಆಕೃತಿಗೆ ಮಿರರನ್ನು ಇಟ್ಟರೆ ಯಾವ ಆಕೃತಿ ಬರ್ತದೆ ಅಂತೇಳಿ ನಾವು ಕಂಡುಹಿಡಬೇಕು. ಇದು ತುಂಬ ಸುಲಭವಾಗಿರ್ತಕ್ಕಂತಹ ಲೆಕ್ಕಗಳಿವು. ನೋಡಿ, ಇಲ್ಲಿ ಒಂದು ವೇಳೆ ನಾವು ಇದಕ್ಕೆ ನಾವು ಮಿರರ್ ಇಟ್ಟು ಏನಾಗುತ್ತಪ್ಪ ಅಂದರೆ ಸಿ ಈ ರೀತಿ ಆಗುತ್ತೆ, ಈ ರೀತಿ ಇರಿಸಿ ಈ ಕಡೆ ಮುಖ ಆಗುತ್ತೆ. ಅಂಥದ್ದು ಯಾವುದು ನೋಡೋಣ. ನೋಡಿ, 3 ಕೂಡ ಹೋಲಿಕೆ ಬರುತ್ತೆ, ಆದರೆ ಇದು ಬರಲ್ಲ. ಇದು ಯಾಕೆ ಬರಲ್ಲ ಅಂದರೆ ಇದು ಬರಲ್ಲ, ಇದು ಸೇಮ್ ಬಂದಿದೆ ಸಿ. ಇದನ್ನು ಏನು ತೆಗೆದಾಕ್ಬಿಡಿ ಫಸ್ಟು. ಇಲ್ಲಿ ನೋಡಿ, ಈ 3ರಲ್ಲಿ ಸಿ ಬರಲ್ಲ, ಯಾಕಂದರೆ ಇದು ಇಲ್ಲಿ ಗೆರೆ ಇದೆ, ಇಲ್ಲಿ ಗೆರೆ ಇಲ್ಲ. ಇದನ್ನು ತೆಗೆದಾಕ್ಬಿಡಿ. ಇನ್ನು 2 ನೋಡಿ, ಬಿ ಮತ್ತು ಡಿನಲ್ಲಿ ನೋಡಿದರೆ ನೀವು ಈ ಗೆರೆ ಸಮವಾಗಿದೆ. ಇಲ್ಲಿ ನೋಡಿ, ಇದು ಕರೆಕ್ಟಾಗಿದೆ, ಈ ಥರ ಬಂದಿದೆ, ಮತ್ತು ಗೆರೆ ಈ ರೀತಿ ಈ ಕಡೆ ಬಂದಿದೆ. ಇದಕ್ಕೆ ಆನ್ಸರ್ ಡಿ. ನೀವು ಚಾಯ್ಸ್ ಮಾಡಬೇಕಾದ್ರೆ ಯಾವುದಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ನಿಮಗೆ ಯಾವುದು ಹೌದು ಅಂಥೇಳಿ ಬೇಗ ನಾವು ಫೈಂಡ್ ಔಟನ್ನು ಮಾಡ್ಬೋದು. ನೋಡಿ 26ನೇದಕ್ಕೆ ನೆಕ್ಸ್ಟ್ ನೋಡಿ, ಈ ಒಂದು ಆಕೃತಿಗೆ ನಾವು ಚಿತ್ರಕ್ಕೆ ಮಿರರನ್ನು ಇಟ್ಟಾಗ ಯಾವ ರೀತಿ ಕಾಣಿಸುತ್ತೇಪ್ಪ ಅಂದರೆ ಇಲ್ಲಿ ನೋಡಿ, ಎ ಆಗ್ಬೋದು. ಏಕೆಂದರೆ ನೋಡಿ, ಮಿರರನ್ನು ಇಟ್ಟಾಗ ಸರಿಯಾಗಿ ಬರ್ತಾ ಇದೆ. ಇದು ಬರಲ್ಲ, ಯಾಕಂದರೆ 2 ಕಡೆ ಬ್ಲ್ಯಾಕ್ ಇದೆ. ಇದು ಇಲ್ಲೂ ಬ್ಲ್ಯಾಕ್ ಇದೆ, ಇಲ್ಲೂ ಬ್ಲ್ಯಾಕ್ ಇದೆ. ಹಂಗೆ ಇಲ್ಲಿ ಚಿತ್ರದಲ್ಲಿ ಆ ಥರ ಇಲ್ಲ, ಇದು ಬರೋಲ್ಲ. ಇದು ನೋಡಿ, ಮಿರರ್ ಇಮೇಜಲ್ಲಿ ಇಲ್ಲಿ ಗುಂಡಿದೆ, ಇಲ್ಲಿ ತ್ರಿಭುಜ ಇದೆ, ಬಾಣದ ಗುರುತಿದೆ, ಇದು ಕೂಡ ಬರೋಲ್ಲ. ಮತ್ತು ಇದು ಕೂಡ ನೋಡಿ, ಇದು ಸ್ವಲ್ಪ ಹೋಲಿಕೆ ಇದೆ, ಬಟ್ ಇಲ್ಲಿ ನೋಡಿ, ಇದು ಈ 2 ಬ್ಲ್ಯಾಕ್ಗಳು ಇಲ್ಲಿ ಬಂದಿಲ್ಲ, 2 ಕಡೆ ಬ್ಲ್ಯಾಕ್ ಬಂದಿಲ್ಲ. ಆ ಥರ ಬಂದಿರೋದು ಯಾವುದಪ್ಪ ಅಂದರೆ ಇವೆರಡು ಬಂದಿದ್ದಾವೆ. ಈ 2ರಲ್ಲಿ ಯಾವುದಪ್ಪ ಮಿರರ್ ಇಮೇಜ್ ಅಂದರೆ ಎ ಆಗುತ್ತೆ. ನೋಡಿ, ಹಿಂಗೆ ಮಿರರ್ ಇಟ್ಟಾಗ ನಾವು ಡೆಫಿನೆಟಾಗಿ ಈ ಆಕೃತಿ ಬರ್ತದೆ. ಇದಕ್ಕೆ ಆನ್ಸರ್ ಎ ಆಗುತ್ತೆ. ನಂತರ ನೋಡಿ 27ನೇದಕ್ಕೆ, ಇದು ತುಂಬ ಈಸಿ ಇರ್ತಕ್ಕಂಥ ಲೆಕ್ಕ. ಇದು
ಈ ಪ್ಲಸ್ ಚಿಹ್ನೆ ಇಲ್ಲಿ ಬರಬೇಕು ಅಂಥದ್ದು ಯಾವುದು ನೋಡಿ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಇವೆರಡನ್ನೇ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಇದು ಬರೋಲ್ಲ, ಇದು ಬರೋಲ್ಲ. ಇವೆರಡರಲ್ಲಿ ಗೆಸ್ ಮಾಡ್ಬೇಕು ನಾವೀಗ. ಈಗ ನೋಡಿ ಪ್ಲಸ್ ಬಂದಿದೆ, ಇಲ್ಲಿ ನೋಡಿ ಇಲ್ಲಿ ಡಿವೈಡೆಡ್ ಬೈ ಕೆಳಗಿದೆ, ಇಲ್ಲೂ ಡಿವೈಡೆಡ್ ಬೈ ಕೆಳಗಿದೆ. ಅಂದರೆ ಮೈನಸ್ ಮೇಲಿದೆ, ಪ್ಲಸ್ ಈ ಕಡೆ ಇದೆ, ಇಂಟು ಈ ಕಡೆ ಇದೆ. ಅಂದರೆ ಸರಿಯಾದ ಉತ್ತರ ಇದೆ 27ನೇದಕ್ಕೆ ಸಿ ಸರಿಯಾದ ಉತ್ತರ. ನಂತರ ನೋಡಿ 28ನೇದು, ಈ ಒಂದು ಕೆ ಅಂತಕ್ಕಂಥದ್ದು ಹಿಂಗೆ ಬರಬೇಕು, ಮೊದಲು ಬರಬೇಕು. ನೋಡಿ ಇಲ್ಲೆಲ್ಲ ಮೊದಲು ಬಂದಿದೆ. ನೋಡಿ ಇಲ್ಲಿ ಎನ್ನು ಸೇಮ್ ಆಗಿದೆ, ಇದಲ್ಲ, ಇದಂತೂ ಅಲ್ಲ, ಏನೂ ಅಲ್ಲ, ಸೀನೂ ಅಲ್ಲ. ಮತ್ತು ಇದು ಎನ್ ಕೊನೆಗೆ ಬಂದಿದೆ, ಇದು ಕೂಡ ಅಲ್ಲ. ನೋಡಿ ಐ ಇಲ್ಲಿ ಬರಬೇಕು, ಐ ಕೊನೆಗೆ ಬರಬೇಕು ಇಲ್ಲಿ. ಅದಕ್ಕಾಗಿ ಆನ್ಸರ್ ಬಿ ಸರಿಯಾಗತ್ತೆ. ಇದಕ್ಕೆ 28ನೇದಕ್ಕೆ ಬಿ ಆನ್ಸರ್ ಸರಿಯಾಗತ್ತೆ. ನೋಡಿ ಈ ಪೇಪರ್ ಕಟ್ಟಿಂಗ್ಸನ್ನು ನಾನು ಏನು ಮಾಡ್ತೀನಿ ಅಂದರೆ, ಇನ್ನೊಂದು ವಿಡಿಯೋದಲ್ಲಿ ಪೇಪರ್ ಕಟ್ಟಿಂಗ್ಸ್ ಬಗ್ಗೆನೇ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ನಂತರ ಇಲ್ಲಿ ನೋಡಿ 33ನೇ ಕ್ವಶನ್ ಬಂದಿದೆ. ಇಲ್ಲಿ ನಮ್ಮ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, 33ನೇ ಕ್ವಶನಲ್ಲಿ ಈ ಒಂದು ಆಕೃತಿನ ಸೇರಿಸಿದರೆ ಇಲ್ಲಿ ಯಾವ ಆಕೃತಿ ಬರುತ್ತೆ ಅಂತ ನೋಡಿ. ಈ ಆಕೃತಿ ಬರುತ್ತಾ? ಇಲ್ಲಿ ಚೌಕ ಇದೆ, ಇದು ಬರಲ್ಲ. ಇದು ಬರ್ಬೋದು, ನೋಡೋಣ. ಇದಂತರೂ ಬರೋದಿಲ್ಲ, ಇದು ಕೂಡ ಆಗೋದಿಲ್ಲ. ಇಲ್ಲಿ ಯಾವುದಾಗತ್ತೆ ಅಂದರೆ ಆಕೃತಿ, ಇದಕ್ಕೆ ಬಿ ಆನ್ಸರ್ ಸರಿಯಾಗತ್ತೆ. ನಂತರ ನೋಡಿ 34ನೇದು, ಈ ಒಂದು ಆಕೃತಿನ ಸೇರಿಸಿದಾಗ ಯಾವ ಆಕೃತಿ ಬರುತ್ತೆ ಅಂತ ನೋಡಿ. ಇದು ಕೂಡ ಬರೋಲ್ಲ, ಇದು ಸಮವಾಗಿದೆ. ಇದು ಕೂಡ ಬರೋದಿಲ್ಲ, ಇಲ್ಲೂ ಕೂಡ ಈ ರೀತಿಯಾಗಿ ಆಕೃತಿಯಲ್ಲಿ ಇಲ್ಲ ಅಲ್ಲಿ. ಬಟ್ ನೋಡಿ ಇಲ್ಲಿ ನೋಡಿ, ಇದು ಕೂಡ ಅಷ್ಟೇ, ಇದು ಕೂಡ ಬರೋದಿಲ್ಲ. ಈ ಆಕೃತಿ ನೋಡಿ ಬರ್ಬೋದು. ಹೆಂಗೆ ಅಂದರೆ, ಒಂದು ದೊಡ್ಡದಿದೆ, ಒಂದು ತ್ರಿಭುಜ ಇದೆ, ಈ ಕಡೆ ಎರಡು ಸಮ ಇದ್ದಾವೆ. ಇದಕ್ಕೆ ಆನ್ಸರು ಬಿ ಸರಿಯಾಗತ್ತೆ. 34ನೇದಕ್ಕೆ ಆನ್ಸರ್ ಬಿ ನೋಡಿ. ನಂತರ 35ನೇದಕ್ಕೆ ನೀವು ನೋಡೋ ಅವಶ್ಯಕತೆ ಇಲ್ಲ. ಇದು ಬರೋದಿಲ್ಲ, ಇದು ಅಡ್ಡಾಗಿದೆ, ಬರೋದಿಲ್ಲ. ಇದು ಕೂಡ ಬರೋದಿಲ್ಲ, ಇಲ್ಲೊಂದು ಗೆರೆ ಇದೆ, ಬಂದಿದೆ, ಹಾಗಾಗಿ ಬರೋದಿಲ್ಲ. ಇದಕ್ಕೆ ಆನ್ಸರ್, ಡೈರೆಕ್ಟ್ ಆನ್ಸರ್ ಬಿಯನ್ನು ಹಾಕಿ. ಇದಕ್ಕೆ 35ಕ್ಕೆ ಬಿ ಉತ್ತರ ಸರಿಯಾಗತ್ತೆ. ನಂತರ ನೋಡಿ 36ನೇದಕ್ಕೆ, ಇದನ್ನು ನೋಡ್ತಾ ಹೋದಾಗ ನಾವು ಈ ಚಿತ್ರ ನೋಡ್ತಾ ಹೋದಾಗ ಈ ಚಿತ್ರ ಬರೋದಿಲ್ಲ, ಈ ಚಿತ್ರನೂ ಬರೋಲ್ಲ, ಈ ಚಿತ್ರನೂ ಬರೋಲ್ಲ. ಇದು ನೋಡಿ, ಇದು ಡಿ, ಇದಕ್ಕೆ ಆನ್ಸರ್ ಡಿ ಸರಿಯಾಗತ್ತೆ. ನೋಡಿ ಈ ಚಿತ್ರ ಇದಕ್ಕೆ ಹೋಲಿಕೆ ಇದೆ, ಇದು ನಾವು ಕೂಡಿಸಿದಾಗ ಈ ರೀತಿಯೇ ಮಾಡಬಹುದು. ಈ ಒಂದು ಚಿತ್ರವನ್ನು ಇಲ್ಲಿ ಮಾಡಬಹುದು. ನಂತರ ನೋಡಿ ಇಲ್ಲಿ ಏನಪ್ಪ ಅಂದರೆ, ಈ ಆಕೃತಿ ಇಲ್ಲಿ ಎಲ್ಲೋ ಒಂದು ಕಡೆ ಸೇರಿಕೊಂಡಿದೆ, 4 ಚಿತ್ರಗಳಲ್ಲಿ ಒಂದು ಕಡೆ ಸೇರಿಕೊಂಡಿದೆ. ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಇಲ್ಲಿ ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ, ನಾವು ನೋಡಿ ಇಲ್ಲಿ ಈ ಆಕೃತಿ ಕಾಣಿಸುತ್ತಾ? ಇಲ್ಲ, ಕಾಣಿಸ್ತಾ ಇಲ್ಲ. ಇಲ್ಲಿ ಮೇ ಬಿ ಕಾಣಿಸ್ತಾ ಇದೆ. ನೋಡಿ ಈ ರೀತಿಯಾಗಿದೆ ಆಕೃತಿ, ಹಿಂಗೆ ಸ್ಟ್ರೈಟಾಗಿ ಬಂದು ಹಿಂಗೆ ನೋಡಿ ಆಕೃತಿ ಕಾಣ್ತಾ ಇದೆ. ಇಲ್ಲೂ ಕೂಡ ಬರೋಲ್ಲ, ಇಲ್ಲೂ ಕೂಡ ಖಂಡಿತವಾಗಿ ಬರೋದಿಲ್ಲ. ಹಾಗಾಗಿ 37ಕ್ಕೆ ಆನ್ಸರ್ ಬಿ. 37ಕ್ಕೆ ಆನ್ಸರ್ ಬಿ ಆಗುತ್ತೆ. ನಂತರ ನೋಡಿ 38ನೇದಕ್ಕೆ, ಈ ಒಂದು ಆಕೃತಿ ಎಲ್ಲಿ ಅಡಗಿದೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಬರುತ್ತಾ? ಇಲ್ಲಿ ಬರೋದಿಲ್ಲ, ಹಿಂಗೆ ಕೊಕ್ಕೆ ಥರ ಬಂದಿಲ್ಲ. ಇಲ್ಲೂ ಕೂಡ ಒಂದು ಕೊಕ್ಕೆ ಬಂದಿಲ್ಲ. ಇಲ್ಲಿ ನೋಡಿ ಬರುತ್ತೆ, ನೋಡಿ ಇಲ್ಲಿ ನೋಡಿ ಈ ಥರ, ಇಲ್ಲೂ ಕೂಡ ಬರೋದಿಲ್ಲ, ಕೊಕ್ಕೆ ಆ ಕಡೆ ಹೊರಗಡೆ ಹೋಗಿದೆ. ಇದಕ್ಕೆ ಆನ್ಸರ್ ಬಿ ಸರಿಯಾಗತ್ತೆ. ನಂತರ ನೋಡಿ 39ನೇದಕ್ಕೆ, ಈ ಒಂದು ಆಕೃತಿ ಎಲ್ಲಿ ಅಡಗಿದೆಯಪ್ಪ ಅಂತಂದರೆ, ಇಲ್ಲೂ ಕೂಡ ಇಲ್ಲ, ಇಲ್ಲೂ ಕೂಡ ಇಲ್ಲ, ಇವೆರಡರಲ್ಲಂತೂ ಇಲ್ಲೇ ಇಲ್ವಾ. ನಂತರ ಇಲ್ಲಿ ಸಣ್ಣದಾಗಿದೆ, ಬಟ್ ಬರುತ್ತೆ, ಇಲ್ಲಿ ಬಂದಿದೆ, ಬಟ್ ಈ ಥರ ಇಲ್ಲಿ ಸಣ್ಣದಾಗಿದೆ. ಇಲ್ಲಿ ನೋಡಿ ಈ ಆಕೃತಿ ಕರೆಕ್ಟಾಗಿದೆ. ಇದಕ್ಕೆ ಆನ್ಸರ್ ಡಿ ಸರಿಯಾಗತ್ತೆ. ನೋಡಿ ಈ ಒಂದು ಆಕೃತಿ ಅಂದರೆ 40ನೇ ಪ್ರಶ್ನೆಯಲ್ಲಿ ಈ ಒಂದು ಆಕೃತಿ ಎಲ್ಲಿ ಅಡಗಿದೆ ಅಂದರೆ, ನೋಡಿ ಇದು ಎ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಅದು ಆ ಥರ ಬರೋದೇ ಇಲ್ಲ. ಇಲ್ಲಿ ನಂತರ ಬಿ ಅಬ್ಸರ್ವ್ ಮಾಡಿದಾಗ ಇದು ಕೂಡ ಇಲ್ಲ, ಇಲ್ಲೆಲ್ಲೂ ಇಲ್ಲ. ಆ ಥರ ಒಳಗಡೆ ಚಿತ್ರದಲ್ಲಿ ಎಲ್ಲೂ ಈ ಥರ ಇಲ್ಲ ಆಕೃತಿ. ನೋಡಿ ಸಿನಲ್ಲಿ ಹೋಲಿಕೆ ಬರುತ್ತೆ. ನೋಡಿ ಈ ತ್ರಿಭುಜದಲ್ಲಿ ಒಂದು ಆಕೃತಿ ಬಂದಿದೆ. ಡಿನಲ್ಲಿ ಬಂದಿದೆ, ನೋಡೋಣ. ಡಿನಲ್ಲೂ ಕೂಡ ಬಂದಿಲ್ಲ, ಇಲ್ಲಿ ನೇರವಾಗಿ ಗೆರೆ ಬಂದಿದೆ. ಹಾಗಾಗಿ ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. 40ನೇದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ.
ನೋಡಿ, ನಮ್ಮ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್